A very good evening to all my dear viewers. Welcome to my YouTube channel. This is Professor Arun Gedde here. In the previous class, we have discussed in a company law and administration subject, that is types of company. So we discussed all the types of company in detail. So in today's class, we would like to discuss the restrictions imposed on private company ಅಂತ ಕರಿತೀವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಖಾಸಗಿ ಕಂಪ್ನಿ ಮೇಲೆ ಇರ್ತಕ್ಕಂಥ ನಿರ್ಬಂಧನೆಗಳು ಏನು ಅನ್ನೋದನ್ನು ನಾವು ನೋಡೋಣ. So the first important restriction imposed on private company is it must and should use the word private limited at the end of its name. What they try to say that if you are starting any private company, compulsorily you should use the word private limited at the end of your company name. For example, Avinash private company start ಮಾಡಿದ್ರೆ Avinash private limited should be used, isn't it? ಅಂದರೆ ಏನು ಹೇಳ್ತಾರೆ ಅವರು, ನೀವು ಯಾವುದೇ ಕಂಪ್ನಿನ ಪ್ರಾರಂಭ ಮಾಡಬೇಕಾದ್ರೆ ಆ ಖಾಸಗಿ ಕಂಪ್ನಿಯ ಕೊನೆಗೆ ಖಾಸಗಿ ನಿಯಮಿತ ಎನ್ನುವ ಪದವನ್ನು ಉಪಯೋಗಿಸಬೇಕು ಅಂತ ಹೇಳ್ತಾರೆ ಅವರು. ಫಾರ್ ಎಕ್ಸಾಂಪಲ್, ಅವಿನಾಶ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಅವಿನಾಶ್ ಖಾಸಗಿ ನಿಯಮಿತ ಅನ್ನೋದನ್ನು ನಾವು ಉಪಯೋಗಿಸಬೇಕು. ಖಾಸಗಿ ನಿಯಮಿತ ಅಂದ್ರೆ ಪ್ರೈವೇಟ್ ಕಂಪ್ನಿ ಮೇಲೆ ಇರ್ತಕ್ಕಂಥ ಫಸ್ಟ್ ರಿಸ್ಟ್ರಿಕ್ಷನ್ ಏನು ಅಂದ್ರೆ, ಪ್ರೈವೇಟ್ ಕಂಪ್ನಿಯವ್ರು ಏನನ್ನು ಯೂಸ್ ಮಾಡ್ಬೇಕ್ರಿ, ವರ್ಡ್ ಪ್ರೈವೇಟ್ ಲಿಮಿಟೆಡ್ ಶುಡ್ ಬಿ ಯೂಸ್ ಅಂತ ನಾವಲ್ಲಿ ಕರಿತೀವಿ. ಒಂದು ವೇಳೆ ಪಬ್ಲಿಕ್ ಇತ್ತಂದ್ರೆ ಅಲ್ಲೇನು ಕೊಟ್ಟಿಲ್ಲ, ಬಟ್ ಪಬ್ಲಿಕ್ ಇತ್ತಂದ್ರೆ ಪಬ್ಲಿಕ್ ಅನ್ನೋ ವರ್ಡ್ ಬರೋಂಗಿಲ್ಲ, ಓನ್ಲಿ ಲಿಮಿಟೆಡ್ ಬರ್ತೈತೆ, ಅಲ್ಲಿ ಓನ್ಲಿ ಲಿಮಿಟೆಡ್ ಅಂತ ಬರ್ತೈತೆ. ಸೊ ಪ್ರೈವೇಟ್ ಇದ್ದರೆ ಮಾತ್ರ ಏನಂತ ವರ್ಡ್ ಯೂಸ್ ಮಾಡ್ಬೇಕ್ರಿ, ಪ್ರೈವೇಟ್ ಲಿಮಿಟೆಡ್ ಅಂತ ಯೂಸ್ ಮಾಡಬೇಕು. ಸೊ ದ ಸೆಕೆಂಡ್ ಇಂಪಾರ್ಟೆಂಟ್ ರಿಸ್ಟ್ರಿಕ್ಷನ್ ಇಂಪೋಸ್ ಆನ್ ಪ್ರೈವೇಟ್ ಕಂಪ್ನೀಸ್, ಇಟ್ ಮಸ್ಟ್ ಪ್ರಿಪೇರ್ ಆ್ಯಂಡ್ ಫೈಲ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಅಂದರೆ ಏನು ಅವರು ಕಡ್ಡಾಯವಾಗಿ ಲಿಖಿತ ಕಟ್ಟಳೆಗಳನ್ನು ತಯಾರಿಸಲೇಬೇಕು ಅಂತ ನಾವಲ್ಲಿ ಹೇಳ್ತೀವಿ. ಪ್ರೈವೇಟ್ ಕಂಪ್ನಿ must and should prepare their own articles of association without adopting any rules and regulation. ಅಂದರೆ ಖಾಸಗಿ ಕಂಪ್ನಿಯವರು ಕಡ್ಡಾಯವಾಗಿ ತಮ್ಮದೇ ಆದಂಥ ಲಿಖಿತ ಕಟ್ಟಳೆಗಳನ್ನು ತಯಾರಿಸಬೇಕಾಗುತ್ತದೆ ಅಂತ ನಾವಲ್ಲಿ ಹೇಳ್ತೀವಿ. ಅಲ್ಲಿ ಅವರು ಯಾವುದೇ ರೀತಿಯಾದಂತಹ ಅಡಾಪ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವರೇ ಸ್ವಂತ ಏನು ತಯಾರು ಮಾಡ್ಬೇಕ್ರಿ, ಆರ್ಟಿಕಲ್ಸನ್ನು ತಯಾರು ಮಾಡಬೇಕು ಅಂತ ನಾವಲ್ಲಿ ಹೇಳ್ತೀವಿ. ಸೊ ದ ಪ್ರೈವೇಟ್ ಕಂಪ್ನಿ must and should prepare their own articles. ತಮ್ಮ ಸ್ವಂತ ಲಿಖಿತ ಕಟ್ಟಳೆಯನ್ನು ನಾವು ತಯಾರಿಸುವುದು ಕಡ್ಡಾಯ ಅಂತ ನಾವಲ್ಲಿ ಕರಿತೀವಿ. ಆ್ಯಂಡ್ ದ ಥರ್ಡ್ ಇಂಪಾರ್ಟೆಂಟ್ ರಿಸ್ಟ್ರಿಕ್ಷನ್ ಆಫ್ ಅ ಪ್ರೈವೇಟ್ ಕಂಪ್ನೀಸ್, ಇಟ್ ಕೆನಾಟ್ ಇನ್ವೈಟ್ ಪಬ್ಲಿಕ್ ಸಬ್ಸ್ಕ್ರಿಪ್ಷನ್. ಇಟ್ ಈಸ್ ವೆರಿ ಕ್ಲಿಯರ್ ಗಿವನ್ ದ್ಯಾಟ್ ಪಬ್ಲಿಕ್ ಈಸ್ ನಾಟ್ ಏಬಲ್ ಟು ಪರ್ಚೇಸ್ ದ ಪ್ರೈವೇಟ್ ಕಂಪ್ನಿ ಶೇರ್. ಸಿಂಪ್ಲಿ ಪ್ರೈವೇಟ್ ಕಂಪ್ನಿ ಈಸ್ ನಾಟ್ ಅಲೌಡ್ ಟು ಪರ್ಚೇಸ್ ದೆಮ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಅವ್ರಿಗೆ ಅವಕಾಶ ಕೊಡೋಂಗೇ ಇಲ್ಲ. ಯಾರಿಗೆ ಅವಕಾಶ ಕೊಡೋಂಗಿಲ್ಲ ರೀ? ಸಾರ್ವಜನಿಕರಿಗೆ. ಅಂದರೆ ಖಾಸಗಿ ಕಂಪ್ನಿಯ ಷೇರುಗಳನ್ನು ಸಾರ್ವಜನಿಕರು ಕೊಂಡುಕೊಳ್ಳುವ ಅನುಮತಿ ಇರುವುದಿಲ್ಲ ಅಂತ ನಾಲ್ಲಿ ಹೇಳ್ತೀವಿ. ಹಾಗಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂಥ ನಿಮಂತ್ರಣ ಅಥವಾ ಆಮಂತ್ರಣವನ್ನು ಖಾಸಗಿ ಕಂಪ್ನಿಯವರು ಕೊಡುವುದಿಲ್ಲ ಅಂತ ನಾಲ್ಲಿ ಹೇಳ್ತೀವಿ. ಸೊ ಇಟ್ ಕೆನಾಟ್ ಇನ್ವೈಟ್ ದ ಪಬ್ಲಿಕ್ ಸಬ್ಸ್ಕ್ರಿಪ್ಷನ್. ಆಮೇಲೆ ನೋ ಫ್ರೀ ಟ್ರಾನ್ಸ್ಫರ್ ಆಫ್ ಶೇರ್, ದಿಸ್ ಈಸ್ ಆಲ್ಸೋ ಅನದರ್ ರಿಸ್ಟ್ರಿಕ್ಷನ್. ಸೊ ಇನ್ನೊಂದು ನಿರ್ಬಂಧನೆ ಏನು ಅಂದರೆ, ಖಾಸಗಿ ಕಂಪ್ನಿಯವ್ರಿಗೆ ಫ್ರೀ ಟ್ರಾನ್ಸ್ಫರ್ ಆಫ್ ಶೇರ್ಸ್ ಆಗೋದಿಲ್ಲ. ಅಂದರೆ ಷೇರು ವರ್ಗಾವಣೆ ಇಲ್ಲ ಅಂತ ನಾವಲ್ಲಿ ಕರಿತೀವಿ. ಷೇರು ವರ್ಗಾವಣೆಗೆ ಅವಕಾಶವನ್ನು ಖಾಸಗಿ ಕಂಪ್ನಿಯವರು ಕೊಟ್ಟಿಲ್ಲ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಶೇರ್ ಟ್ರಾನ್ಸ್ಫರ್ ಈಸ್ ನಾಟ್ ಅಲೌಡ್. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ರಿಸ್ಟ್ರಿಕ್ಷನ್ ಈಸ್, ಸೊ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಶುಡ್ ನಾಟ್ ಬಿ ಎಕ್ಸೀಡ್ 200. ಅಂದರೆ ಯು ಆರ್ ನಾಟ್ ಸಪೋಸ್ ಟು ಅಡಾಪ್ಟ್ ಮೋರ್ ದ್ಯಾನ್ 200 ಪೀಪಲ್ ಅಟ್ ದ ಸೇಮ್ ಟೈಮ್ ಅಂತ ನಾವಲ್ಲಿ ಕರಿತೀವಿ. ಒಂದೇ ಸಮಯದಲ್ಲಿ 700ಕ್ಕಿಂತ ಹೆಚ್ಚಿನ ಜನರನ್ನು ನೀವು ಹೊಂದಲು ಸಾಧ್ಯವಿಲ್ಲ ಅಂತ ನಾವಲ್ಲಿ ಕರಿತೀವಿ. ಸೊ ಪ್ರೈವೇಟ್ ಕಂಪ್ನಿ ಮಸ್ಟ್ ಆ್ಯಂಡ್ ಶುಡ್ ಹ್ಯಾವ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಆರ್ 200 ಓನ್ಲಿ. ಗರಿಷ್ಠ 700 ಸದಸ್ಯರನ್ನು ಮಾತ್ರ ಅವರು ತೆಗೆದುಕೊಳ್ಳಬೇಕು. ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ತೆಗೆದುಕೊಳ್ಳಲು ಅವರಿಗೆ ನಿರ್ಬಂಧನೆ ಇದೆ. ರಿಸ್ಟ್ರಿಕ್ಷನ್ ಅಂದರೆ ಏನ್ರಿ, ನಿರ್ಬಂಧನೆ ಅನ್ನಂಗೆ. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ರಿಸ್ಟ್ರಿಕ್ಷನ್ ಈಸ್, ಇಟ್ ಮಸ್ಟ್ ಆ್ಯಂಡ್ ಶುಡ್ ಹ್ಯಾವ್ ಓನ್ಲಿ ಅಟ್ಲೀಸ್ಟ್ 2 ಡೈರೆಕ್ಟರ್. ಅಟ್ಲೀಸ್ಟ್ ವರ್ಡ್ ಇಂಪಾರ್ಟೆಂಟ್ ನೋಡಿ. ಕನಿಷ್ಠ 2 ನಿರ್ದೇಶಕರಿಂದ ನಾವು ಪ್ರಾರಂಭ ಮಾಡಬೇಕು ಅಂತ. ಖಾಸಗಿ ಕಂಪ್ನಿ ಅಂತ ಕರಿಬೇಕಂದ್ರೆ ಆ ಕಂಪ್ನಿ ಒಳಗೆ ಎಷ್ಟು ಜನ ಮಿನಿಮಮ್ ನಿರ್ದೇಶಕರನ್ನು ನಾವು ತೊಗೋಬೇಕು ಅಂದ್ರೆ 2 ಜನರನ್ನು ಅಂತ ನಾವಲ್ಲಿ ಕರಿತೀವಿ. ಮೆಂಬರು 2 ಹಾಗೂ ಡೈರೆಕ್ಟರ್ಸು 2 ಅಂತ. ಸೊ 2 ನಿರ್ದೇಶಕರ ಮುಖಾಂತರ ನಾವು ಏನು ಮಾಡ್ಬೋದು ರೀ, ಖಾಸಗಿ ಕಂಪ್ನಿಯನ್ನು ಪ್ರಾರಂಭಿಸಬಹುದು ಅಂತ ನಾವಲ್ಲಿ ಹೇಳ್ತೀವಿ. ಸೊ 2ಗಿಂತ ಕಡಿಮೆ ಇದ್ದಾಗ ನಾವು ಖಾಸಗಿ ಕಂಪ್ನಿಯನ್ನು ಪ್ರಾರಂಭಿಸಲು ಸಾಧ್ಯವಿಲ್ಲ ಅಂತ.
ಸೊ ವಿತ್ ಒನ್ ಮೆಂಬರ್ ವಿ ಕೆನಾಟ್ ಸ್ಟಾರ್ಟ್. ಸೊ ಡೈರೆಕ್ಟರ್ ಎಷ್ಟು ಜನ ಬೇಕ್ರಿ ಖಾಸಗಿ ಕಂಪ್ನಿ ಪ್ರಾರಂಭ ಮಾಡಬೇಕಾದ್ರೆ? ಇಬ್ಬರು ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಅನದರ್ ರಿಸ್ಟ್ರಿಕ್ಷನ್ ಈಸ್ ಇಟ್ ಕೆನಾಟ್ ಇಶ್ಯೂ ಶೇರ್ ವಾರಂಟ್ಸ್. ಶೇರ್ ವಾರಂಟ್ಗಳನ್ನು ಹೊರಡಿಸುವ ಅನುಮತಿ ಅವ್ರಿಗೆ ಇರೋದಿಲ್ಲ ಅಂತ ನಾವಲ್ಲಿ ಹೇಳ್ಬೋದು ಖಾಸಗಿ ಕಂಪ್ನಿಯವ್ರಿಗೆ. ಆಮೇಲೆ ಇಟ್ ಮಸ್ಟ್ ಇಶ್ಯೂ ಫೈನಲ್ ಸ್ಟೇಟ್ಮೆಂಟ್ ಟು ಎವ್ರಿ ಮೆಂಬರ್ಸ್ ಬಿಫೋರ್ 21 days ಫ್ರಾಮ್ ಡೇಟ್ ಆಫ್ ಆ್ಯನ್ಯುವಲ್ ಜನರಲ್ ಮೀಟಿಂಗ್. ಅಂದರೆ ವಾರ್ಷಿಕ ಸಾಧಾರಣ ಸಭೆ ಅವ್ರು ಯಾವಾಗ ಬೇಕಾದಾಗ ಕರೀತಾರೆ, ಹಾಗಾಗಿ 21 ದಿವಸ ಮುಂಚೆನೇ ಅವ್ರು ಏನು ಮಾಡಬೇಕು ರೀ, ಇಂಟಿಮೇಷನ್ ಮಾಡಬೇಕು ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಲಾಸ್ಟ್ ಒನ್, ಇಟ್ ನೀಡ್ ನಾಟ್ ಹೋಲ್ಡ್ ದ ಸ್ಟ್ಯಾಚ್ಯುಟರಿ ಮೀಟಿಂಗ್. ಶಾಸನಬದ್ಧ ಸಭೆಯನ್ನು ನಡೆಸುವ ಅವಶ್ಯಕತೆ ಇಲ್ಲ. ಯಾರಿಗೆ ಇಲ್ಲ ರೀ? ಇದು ಖಾಸಗಿ ಕಂಪ್ನಿಗೆ ಅಂತ ನಾವಲ್ಲಿ ಕರಿತೀವಿ. ಸೊ ದೀಸ್ ಆರ್ ಆಲ್ ರಿಸ್ಟ್ರಿಕ್ಷನ್, ಅಂದರೆ ನಿರ್ಬಂಧನೆ. ಅವರು ಸ್ಟ್ಯಾಚ್ಯುಟರಿ ಮೀಟಿಂಗನ್ನು ಅವರು ಮಾಡುವಂಗಿಲ್ಲ. ಸೊ ಆ ರಿಸ್ಟ್ರಿಕ್ಷನನ್ನು ಯಾರು ಕೊಟ್ಟಾರ? ಗೌರ್ಮೆಂಟ್ನವರು ಅವ್ರ ಮೇಲೆ ಇಂಪೋಸ್ ಮಾಡ್ಯಾರ ಅಂತ ನಾವಲ್ಲಿ ಹೇಳ್ತೀವಿ. ದೀಸ್ ಆರ್ ಆಲ್ ಸಮ್ ರಿಸ್ಟ್ರಿಕ್ಷನ್ ಇಂಪೋಸ್ ಬೈ ದ ಕಂಪ್ನಿ ಆ್ಯಕ್ಟ್ ಟು ಪ್ರೈವೇಟ್ ಕಂಪ್ನಿ. ನೋಡಿ, ಸಿಂಪಲ್ ವರ್ಡ್ನಾಗ ನೆನಪಿಟ್ಕೊತ ಹೋಗೋಣ. ಪ್ರೈವೇಟ್ ಲಿಮಿಟೆಡ್ ಯೂಸ್ ಮಾಡಬೇಕು ಮೊದಲೇ ನಿರ್ಬಂಧನೆ. ಸೊ ನೆನಪಿಟ್ಕೊರಿ, ಪ್ರೈವೇಟ್ ಕಂಪ್ನಿಯವರು ತಮ್ಮ ವರ್ಡ್ ಕೊನೆಗೆ ಏನನ್ನು ಯೂಸ್ ಮಾಡ್ಬೇಕ್ರಿ? ಪ್ರೈವೇಟ್ ಲಿಮಿಟೆಡ್. ಫಾರ್ ಎಕ್ಸಾಂಪಲ್ XYZ ಪ್ರೈವೇಟ್ ಲಿಮಿಟೆಡ್, ABC ಪ್ರೈವೇಟ್ ಲಿಮಿಟೆಡ್, ಚಂದ್ರಕಾಂತ್ ಪ್ರೈವೇಟ್ ಲಿಮಿಟೆಡ್, ಲೈಕ್ ದ್ಯಾಟ್. ಅಂದರೆ ಪ್ರತಿಯೊಂದು ಕಂಪ್ನಿಯು ತನ್ನ ಹೆಸರಿನ ಕೊನೆಗೆ ಏನನ್ನು ಯೂಸ್ ಮಾಡ್ಬೇಕ್ರಿ? ಖಾಸಗಿ ನಿಯಮಿತ ಎನ್ನುವ ಪದವನ್ನು ಉಪಯೋಗಿಸಬೇಕು. ಆಮೇಲೆ ಅವ್ರು ತಮ್ಮ ಸ್ವಂತ ಆರ್ಟಿಕಲ್ಸನ್ನು ರೆಡಿ ಮಾಡಬೇಕು. ಆರ್ಟಿಕಲ್ಸ್ ಅಂದ್ರೆ ಏನು ರೀ? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ದೇ ಹ್ಯಾವ್ ಟು ಪ್ರಿಪೇರ್ ದೇರ್ ಓನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಆಮೇಲೆ ದೇ ಕೆನಾಟ್ ಇನ್ವೈಟ್ ದ ಪಬ್ಲಿಕ್ ಟು ಪರ್ಚೇಸ್ ದ ಶೇರ್. ಸೊ ಪಬ್ಲಿಕ್ಗೆ ಶೇರ್ ಪರ್ಚೇಸ್ ಮಾಡಲಿಕ್ಕೆ ಅವಕಾಶವನ್ನು ಅವರು ಕೊಟ್ಟಿಲ್ಲ. ಯಾರು ಅವಕಾಶ ಕೊಟ್ಟಿಲ್ಲ ರೀ? ಖಾಸಗಿ ಕಂಪ್ನಿಯವರು. ಆಮೇಲೆ ಶೇರ್ ಟ್ರಾನ್ಸ್ಫರ್ ಈಸ್ ನಾಟ್ ಅಲೌಡ್. ಷೇರು ವರ್ಗಾವಣೆಯೂ ಕೂಡ ಅವಕಾಶ ಇಲ್ಲ. ಎಲ್ರಿ? ಖಾಸಗಿ ಕಂಪ್ನಿಯಲ್ಲಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಎಷ್ಟಕ್ಕಿಂತ ಹೆಚ್ಚಿರಬಾರ್ದು ರೀ? 200ಕ್ಕಿಂತ ಹೆಚ್ಚಿರಬಾರ್ದು. ವಿದಿನ್ 200 ಯು ಹ್ಯಾವ್ ಟು ಅಡಾಪ್ಟ್ ಇಟ್. ಆಮೇಲೆ ಮಿನಿಮಮ್ 2 ಡೈರೆಕ್ಟರ್ಸ್ನಿಂದ ನಾವು ಸ್ಟಾರ್ಟ್ ಮಾಡಬೇಕು. ದಟ್ ಈಸ್ ಅ ರಿಸ್ಟ್ರಿಕ್ಷನ್. ಆಮೇಲೆ ಶೇರ್ ವಾರಂಟ್ಸ್ ಈಸ್ ನಾಟ್ ಅಲೌಡ್. ಶೇರ್ ವಾರಂಟ್ಗಳನ್ನು ಅವರು ಹೊರಡಿಸುವ ಅವಶ್ಯಕತೆ ಇಲ್ಲ. ಆಮೇಲೆ ಇದು ಇಂಪಾರ್ಟೆಂಟ್, ಸ್ಟ್ಯಾಚ್ಯುಟರಿ ಮೀಟಿಂಗ್ ಮಾಡುವ ಅವಶ್ಯಕತೆ ಇಲ್ಲ ಶಾಸನಬದ್ಧ ಸಭೆಯನ್ನು. ಸೊ ದೀಸ್ ಆರ್ ಆಲ್ ರಿಸ್ಟ್ರಿಕ್ಷನ್ಸ್ ಇಂಪೋಸ್ ಆನ್ ಪ್ರೈವೇಟ್ ಕಂಪ್ನಿ. ಖಾಸಗಿ ಕಂಪ್ನಿಯ ಮೇಲೆ ಇರ್ತಕ್ಕಂಥ ನಿರ್ಬಂಧನೆಗಳು. ಸೊ ನೆನಪಿಟ್ಕೊರಿ, ಈ ನಿರ್ಬಂಧನೆಗಳನ್ನು ಯಾರು ಕೊಡ್ತಾರೆ ಅಂದರೆ ಕಂಪ್ನಿ ಆ್ಯಕ್ಟ್ನವರು ಹಾಕಿರ್ತಾರೆ. ಕಂಪ್ನಿ ಆ್ಯಕ್ಟ್ 2013 ಯಾರ ಮೇಲೆ ಹಾಕಿರ್ತಾರೆ? ಅವರು ಪ್ರೈವೇಟ್ ಕಂಪ್ನಿ ಮೇಲೆ. ಸೊ ಇದ್ರ ಸೂಪರ್ವಿಷನ್ ಯಾರು ಮಾಡ್ತಿರ್ತಾರೆ ಅಂದರೆ ರಿಜಿಸ್ಟ್ರಾರ್. ಸೊ ನೆನಪಿಟ್ಕೊರಿ, ಸೊ ವಿತ್ ದ ಪರ್ಮಿಷನ್ ಆಫ್ ರಿಜಿಸ್ಟ್ರಾರ್ ಯು ಕ್ಯಾನ್ ಚೇಂಜ್ ಎನಿಥಿಂಗ್. ಸೊ ಹಂಗಾಗಿ ರಿಜಿಸ್ಟ್ರಾರ್ ಪರ್ಮಿಷನ್ ಇರಲಾರ್ದ ಪ್ರೈವೇಟ್ ಕಂಪ್ನಿಯವರು ಇದರಲ್ಲಿ ಏನೂ ಅಲ್ಟ್ರೇಷನ್ ಮಾಡಬಾರ್ದು. ಏನು ಅಲ್ಟ್ರೇಷನ್ ಅಂದರೆ 201 ಜನ ತೊಗೊಳುವಂಗಿಲ್ಲ, ಸ್ಟ್ಯಾಚ್ಯುಟರಿ ಮೀಟಿಂಗ್ ಮಾಡುವಂಗಿಲ್ಲ, ಆರ್ಟಿಕಲ್ಸನ್ನು ರೆಡಿ ಮಾಡಬೇಕು, ಪ್ರೈವೇಟ್ ಲಿಮಿಟೆಡ್ ಯೂಸ್ ಮಾಡಬೇಕು. ಇವೆಲ್ಲ ಏನರೇ ನಿರ್ಬಂಧನೆಗಳು ಅಂತ ನಾವಲ್ಲಿ ಹೇಳ್ತೀವಿ. ಸೊ ದಿಸ್ ಈಸ್ ದ ಟುಡೇಸ್ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ದೀವಿ? ಖಾಸಗಿ ಕಂಪ್ನಿಯ ಮೇಲೆ ಇರ್ತಕ್ಕಂಥ ನಿರ್ಬಂಧನೆಗಳ ಬಗ್ಗೆ ನೋಡಿದ್ದೀವಿ. ರಿಮೈನಿಂಗ್ ಪಾರ್ಟ್ ವಿಲ್ ಬಿ ಡಿಸ್ಕಸಿಂಗ್ ನೆಕ್ಸ್ಟ್.